ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ರಿಗೂ ಸಾರಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ನಾನು ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗಲ್ಲಿ ನಾನು ಸಾಯಿಬಾಬಂಗೆ ತೆಂಗಿನಕಾಯಿ ದೀಪ ಹಚ್ಚೋದು ಹೇಗೆ ಅನ್ನೋದನ್ನ ತೋರಿಸಿದೆ. ಅದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ನ ಕಮೆಂಟ್ ಮಾಡಿದ್ದೀರಾ, ಅದಕ್ಕೆ ಆನ್ಸರ್ ಮಾಡ್ತಾ ಹಾಗೆ ಆ ದೀಪವನ್ನು ವಿಸರ್ಜಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬ ಜನ ಏನಂತ ಕೇಳಿದ್ರಿ ಅಂತಂದರೆ, ಈ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಫಾಸ್ಟಿಂಗ್ ಉಪವಾಸ ಇರಬೇಕಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ನೀವು ಉಪವಾಸ ಮಾಡಲೇಬೇಕು ಅನ್ನೋದು ಏನೂ ಇರಲ್ಲ. ನೀವು ಊಟ ಮಾಡ್ಬೋದು, 3 ಟೈಮು ಕೂಡ ಊಟ ಮಾಡಿನೇ ದೇವರಿಗೆ ದೀಪವನ್ನು ಹಚ್ಬೋದು. ಶ್ರದ್ಧೆ ಮತ್ತು ಸಬೂರಿ ಆಯಿತಾ, ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಅದನ್ನು ಭಗವಂತನ ಹತ್ರ ಆ ನಂಬಿಕೆನ ಇಟ್ಕೊಂಡು ನಾವು ಮನಸ್ಸ ಇಚ್ಛೆಯಿಂದ ಈ ದೀಪವನ್ನು ಹಚ್ಚಿದ್ರೆ ಖಂಡಿತ ನೀವು ಅಂದ್ಕೊಂಡಿದ್ದಾಗುತ್ತೆ. ಆ್ಯಂಡ್ ಎಷ್ಟು ವಾರ ಹಚ್ಚಬೇಕು ಅಂತ ತುಂಬ ಜನ ಕೇಳಿದ್ರಿ. ಒಂದೇ ವಾರ ನೀವು ಸಂಕಲ್ಪ ಮಾಡಿಕೊಂಡು ಒಂದು ದಿನ ಹಚ್ಚಿದ್ರೂ ಓಕೆ, ಇಲ್ಲ ನೀವು ಇಷ್ಟು ವಾರ ಹಚ್ತೀನಿ, 5 ವಾರ 3 ವಾರ ಹಚ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಹಚ್ಚಿದ್ರು ಕೂಡ ಹಚ್ಬೋದು. ಆದಷ್ಟು ಸೋಮವಾರ ಅಥವಾ ಗುರುವಾರ ದೀಪನ ಹಚ್ಚೋದಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, ಬೆಳಿಗ್ಗೆ ಹಚ್ಚಿದಂಥ ದೀಪ ಮಧ್ಯರಾತ್ರಿವರೆಗೂ ಉರಿದಿದೆ. ಈಗ ಅದು ಕಂಪ್ಲೀಟಾಗಿ ಬತ್ತಿಯೆಲ್ಲ ಉರಿಯೋವರೆಗೂ ಕೂಡ ಕಂಪ್ಲೀಟಾಗಿ ದೀಪ ಉರಿದಿರೋ ಅಂಥದ್ದು. ಈಗ ನಾನು ಮಾರ್ನಿಂಗ್ ಅಂದರೆ ಫ್ರೈಡೇ ಮಾರ್ನಿಂಗ್ ನಾನು ಆ್ಯಸ್ ಯೂಶುವಲ್ ಡೈಲಿ ಪೂಜೆ ಮಾಡ್ತೀವಲ್ಲ ಆ ಥರ ಪೂಜೆ ಮಾಡಬೇಕಲ್ಲ. ಸೊ ಈಗ ಈ ದೀಪನ ಯಾವ ಥರ, ತೆಂಗಿನಕಾಯಿನ ಏನು ಮಾಡಬೇಕು ಅಂತ ಕೇಳ್ತೀರಾ. ಸೊ ಆ ತೆಂಗಿನಕಾಯಿ ಏನು ಅಕ್ಕಿ ಮೇಲೆ ತೆಂಗಿನಕಾಯಿ ಇಟ್ಟಿದ್ದೀವಲ್ಲ ಅದನ್ನು ಸಪ್ರೇಟ್ ತೆಗೆದಿಟ್ಟು ಆ ತೆಂಗಿನಕಾಯಿನ ಯಾವುದಾದ್ರೂ ಗಿಡದ ಹತ್ರ ಹಾಕಿಬಿಡಬೇಕು. ಸೊ ತುಂಬ ಜನಕ್ಕೆ ಕ್ವಶನ್ ಬರೋದು, ಆ ತೆಂಗಿನಕಾಯಿನ ಏನು ಮಾಡಬೇಕು, ಅದನ್ನು ಮತ್ತೆ ಯೂಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. ತೆಂಗಿನಕಾಯಿನ ತೆಗೆದು ಗಿಡದ ಹತ್ರ ಹಾಕಿಬಿಡಬೇಕು. ಇನ್ನು ಆ ಅಕ್ಕಿಯಲ್ಲಿರುವಂಥ ಹೂವಿದೆಯಲ್ಲ, ಆ ಹೂಗಳನ್ನೂ ಕೂಡ ತೆಗೆದು ಗಿಡದ ಹತ್ರ ಹಾಕಿ, ಆ ಅಕ್ಕಿ ಏನಿದೆ ಆ ಅಕ್ಕಿನ ನೀವು ಏನಾದರೂ ಮನೇಲಿ ಸ್ವೀಟ್ ಮಾಡೋದಕ್ಕೆ ಬಳಸ್ಕೋಬೋದು, ಪೊಂಗಲ್ ಮಾಡೋದಕ್ಕೆ ಈ ಥರ ಬಳಸ್ಕೋಬೋದು. ಅಥವಾ ನೀವು ವೈಟ್ ರೈಸ್ ಆದರೂ ಮಾಡ್ಕೋಬೋದು. ಆದರೆ ವೆಜ್ ಊಟಕ್ಕೆ ಮಾತ್ರ ಅದನ್ನು ಬಳಸಬೇಕಾಗುತ್ತೆ. ನಾನ್ ವೆಜ್ ಊಟಕ್ಕೆ ಆ ಅಕ್ಕಿನ ಬಳಸೋದಕ್ಕೆ ಹೋಗ್ಬೇಡಿ. ಸ್ವೀಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಅದಕ್ಕಾದರೂ ನೀವು ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಆ ಅಕ್ಕಿನ ನೀವು ಊಟಕ್ಕೆ, ವೆಜ್ ಊಟಕ್ಕೆ ಬಳಸ್ಕೊಬೋದು. ಗುರುವಾರ ದೀಪ ಹಚ್ಚಿರೋದ್ರಿಂದ ನಾನು ಇದನ್ನು ಶುಕ್ರವಾರ ಬೆಳಿಗ್ಗೆ ಆ ತೆಂಗಿನಕಾಯಿನ ತೆಗಿತಾ ಇದ್ದೀನಿ. ಆ್ಯಂಡ್ ಆ ಹೂವು ಅಕ್ಕಿ ಎಲ್ಲ ಏನು ಇಟ್ಟಿದ್ವಿ ಅದನ್ನೆಲ್ಲ ಬಾಬಾ ಫೋಟೋ ಮುಂದೆ ಅಥವಾ ಐಡಲ್ ಮುಂದೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು. ಇನ್ ಕೇಸ್ ನೀವೇನಾದರೂ ಸೋಮವಾರ ದೀಪ ಹಚ್ಚಿದರೆ ಮಂಗಳವಾರ ಬೆಳಗ್ಗೆ ಅದನ್ನೆಲ್ಲ ತೆಗೆದುಬಿಡಬೇಕಾಗುತ್ತೆ. ಅದಾದಮೇಲೆ ನೀವು ನಾರ್ಮಲಾಗಿ ಆ್ಯಸ್ ಯೂಶುವಲ್ ಹೇಗೆ ನೀವು ಶುಕ್ರವಾರದ ಪೂಜೆ ಅಥವಾ ಮಂಗಳವಾರದ ಪೂಜೆ ಹೇಗೆ ದೇವರಿಗೆ ದೀಪ ಹಚ್ಚೋದ್ರ ಮೂಲಕ ನೀವು ಪೂಜೆನ ಮಾಡ್ತಾಯಿದ್ರೋ ಆ ಥರ ನೀವು ಪೂಜೆನ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಒಂದು ದೀಪವನ್ನು ಯಾರು ಬೇಕಾದರೂ, ಹೆಣ್ಮಕ್ಳೇ ಹಚ್ಬೇಕಾ ಅಂತ ಏನೂ ಇಲ್ಲ, ಗಂಡು ಮಕ್ಕಳು ಕೂಡ ಹಚ್ಬೋದು. ಅಥವಾ ನೀವೇನಾದರೂ ಇಷ್ಟು ವಾರ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರ, 5 ವಾರ ನಾನು ತೆಂಗಿನಕಾಯಿ ದೀಪ ಹಚ್ತೀನಿ ಅಂದ್ಕೊಂಡಿರ್ತೀರ, ಮಧ್ಯದಲ್ಲಿ ನಿಮಗೆ ಪೀರಿಯಡ್ಸ್ ಆ ಥರ ಹೆಣ್ಮಕ್ಳಿಗಾದರೆ ಈ ಥರ ಪೀರಿಯಡ್ಸು ಈ ಥರ ಪ್ರಾಬ್ಲಮ್ ಬರ್ಬೋದು. ಈಗಿದ್ದಾಗ ನೀವು ಆ ವಾರ ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಈಗ ನಾನ್ ವೆಜ್ನ ಅವತ್ತಿನ ದಿನ ನೀವು ದೀಪ ಹಚ್ಚಿರ್ತೀರ ಅಲ್ವಾ, ಅವತ್ತು ಮಾತ್ರ ನಾನ್ ವೆಜ್ನ ತಿನ್ನೋ ಹಾಗಿರಲ್ಲ. ನೀವು ಬೇರೆ ದಿನ, ಈಗ ಫ್ರೈಡೇ ಆ ದೀಪ ತೆಗೆದಿರ್ತೀರ ಅವತ್ತು ನೀವು ನಾನ್ ವೆಜ್ ಮಾಡ್ಕೊಂಡು ತಿನ್ಬೋದು. ಆದರೆ ದೀಪ ಹಚ್ಚಿರ್ತಿರಲ್ಲ, ಸೋಮವಾರ ಅಥವಾ ಗುರುವಾರ ಹಚ್ಚಿರ್ತಿರಲ್ಲ, ಅವತ್ತು ನಾನ್ ವೆಜ್ನ ತಿನ್ನೋದಕ್ಕೆ ಅಥವಾ ಮನೇಲಿ ಮಾಡೋದಕ್ಕೆ ಹೋಗಬೇಡಿ. ಸೊ ಈಗ ಮಾಡ್ಕೊಳ್ಳೋದ್ರಿಂದ, ದೇವರಿಗೆ ಈ ಥರ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದಂಥ ಸಂಕಲ್ಪ ಮಾಡಿಕೊಂಡು ನೀವು ದೀಪ ಹಚ್ಚಿರ್ತೀರಲ್ಲ, ನಿಮ್ಮ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಈಡೇರುತ್ತೆ. ಆ್ಯಂಡ್ ನನ್ನ ಲೈಫಲ್ಲಿ ಆದಂಥ ಅನುಭವ, ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಇದೊಂದು ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಾಯಿಬಾಬಾ ನಿಮ್ಮೆಲ್ರಿಗೂ ಕೂಡ ನೀವೆಲ್ಲ ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಈಡೇರಲಿ, ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇದು ಇವತ್ತಿನ ವ್ಲಾಗಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ಮತ್ತಷ್ಟು ಪೂಜಾ ವಿಧಾನಗಳ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬೇರೆ ಬೇರೆ ಇನ್ಫಾರ್ಮೇಷನ್ನ ಕೂಡ ನಿಮ್ಮ ಮುಂದೆ ತೊಗೊಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ವ್ಲಾಗ್ ಅಥವಾ ವಿಡಿಯೋ ಏನಿದೆ ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.